ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋನ ದಯವಿಟ್ಟು ಎಂಡ್ ತನಕ ನೋಡಿ. ಶುಭ ವಿಚಾರಗಳು ಧನುರಾಶಿಯವರಿಗೆ ಏನೇನಾಗಲಿದೆ ಹಾಗೂ ಏನು ಮಾಡಿದರೆ ಸಿಗಲಿದೆ ಎಲ್ಲ ಥರ ವಿಚಾರಗಳನ್ನು ತಿಳಿಸಲಿದ್ದೇನೆ. ವೀಕ್ಷಕರೇ, ಚಂದ್ರಗ್ರಹಣ ಆಗ್ತಾ ಇರ್ತಕ್ಕಂಥದ್ದು. ಸೊ ಚಂದ್ರ ನಿಮಗೆ ಅಷ್ಟಮಾಧಿಪತಿ, 8ನೇ ಮನೆಯ ಅಧಿಪತಿ. 8ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿ ಗ್ರಸ್ತನಾಗಿ ನಿಮಗೆ ಶುಭ ಫಲಗಳನ್ನು ಕೊಡ್ತಾ ಇದ್ದಾನೆ. ಈ ವಿಚಾರಗಳೆಲ್ಲ ಕನ್ಸಿಡರ್ ಮಾಡಬೇಕಾಗಿದೆ. ವಿಚಾರಗಳೆಲ್ಲ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಚಂದ್ರಗ್ರಹ ನಿಮಗೆ ಅಂದರೆ ಧನುರಾಶಿಯವರಿಗೆ ಅಷ್ಟಮಾಧಿಪತಿಯಾಗಿರ್ತಾನೆ. ಅಷ್ಟಮಾಧಿಪತಿ ತೃತೀಯದಲ್ಲಿ ರಾಹುಗ್ರಸ್ತನಾಗಿ ನಿಮಗೆ ಶುಭ ಫಲಗಳನ್ನು ಕೊಡ್ತಾ ಇದ್ದಾನೆ. ಸೊ ಇಲ್ಲಿ ರಾಹುನ ಕನ್ಸಿಡರ್ ಮಾಡಬೇಕು, ಆಮೇಲೆ ಚಂದ್ರನ ಕನ್ಸಿಡರ್ ಮಾಡಬೇಕು, ಹಾಗೂ ನಿಮ್ಮ ರಾಶಿಯಿಂದ ಅಷ್ಟಮಾಧಿಪತಿ ಈ ವಿಚಾರವನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಈ ಒಂದು ಚಂದ್ರಗ್ರಹಣ ನಿಮಗೆ ಹಲವಾರು ವಿಚಾರಗಳಲ್ಲಿ ಒಂದಿಷ್ಟು ನೀವು ಪ್ರಯತ್ನ ಮಾಡಿದರೆ ನಿಮಗೆ ತುಂಬ ಶುಭವನ್ನು ಕೊಡಬಹುದು, ಒಳಿತನ್ನು ಮಾಡಬಹುದು ಅನ್ನುವಂಥ ವಿಚಾರ ನೋಡಿ. ಬಹಳ ಮುಖ್ಯವಾಗಿ ಒಂದು, ಏನೇನು ಒಳ್ಳೆಯದಾಗಲಿದೆ ಅನ್ನೋದು ಹೇಳ್ತೇನೆ. ಎರಡನೇದಾಗಿ ಯಾವ ರೀತಿಯಲ್ಲಿ ಅದನ್ನು ನೀವು ಆಚರಣೆ ಮಾಡಬೇಕು ಅನ್ನೋದು ಹೇಳ್ತೇನೆ. ಯಾಕೆಂದರೆ ಇದು ಆಚರಣೆ ಮಾಡಿ ನೀವು ಪಡ್ಕೊಳ್ಬೇಕು, ಆ ಶುಭವನ್ನು ನೀವು ಪಡ್ಕೊಳ್ಬೇಕಾಗತ್ತೆ. ಏನೇನು ಒಳ್ಳೆಯದಾಗಲಿದೆ ಅದು ಯು ಶುಡ್ ಅರ್ನ್ ಇಟ್ ಅಂತ ಆಂಗ್ಲ ಭಾಷೆಯಲ್ಲಿ. ನೀವು ಅದನ್ನು ಸಂಪಾದನೆ ಮಾಡ್ಕೊಳ್ಬೇಕಾಗತ್ತೆ, ಆ ಒಂದು ಶುಭ ಫಲವನ್ನು. ಯಾವ ರೀತಿಯಲ್ಲಿ? ಗ್ರಹಣಾಚರಣೆ ಮಾಡಿಕೊಂಡು ಅಂತ. ಸೊ ಅದರಿಂದ ಇಲ್ಲಿ ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥ ವಿಚಾರವನ್ನು ಫಸ್ಟ್ ತಿಳ್ಕೊಳ್ಳೋಣ. ಸೊ ಈಗ ಚಂದ್ರಗ್ರಹಣ ಅಂದರೆ ಮಾನಸಿಕವಾದ ಒಂದು ನೆಮ್ಮದಿ, ಮಾನಸಿಕವಾದ ತೃಪ್ತಿ, ಸಂತೃಪ್ತಿ, ಸಂತೋಷ ಇದೆಲ್ಲ ಕೊಡಬೇಕಾಗಿರ್ತಕ್ಕಂಥದ್ದು. ಶುಭ ಫಲ ಇದ್ದರೆ, ಅಶುಭ ಫಲ ಇದ್ದರೆ ಅದರದ್ದು ಉಲ್ಟಾ ಆಗ್ತದೆ, ಮಾನಸಿಕ ನೆಮ್ಮದಿ ಹಾಳಾಗ್ತದೆ ಅಂತ. ನಿಮಗೆ ಯಾವ ಯಾವ ವಿಚಾರದಲ್ಲಿ ಒಂದು ಒಳ್ಳೆ ನೆಮ್ಮದಿ ಆಗುತ್ತೆ ಅಂದರೆ ಒಳ್ಳೆ ಸುದ್ದಿ, ಈ ವಿಚಾರದಲ್ಲಿ ಒಂದು ಒಳ್ಳೆ ಗುಡ್ ನ್ಯೂಸ್ ಸಿಕ್ಕಿದ್ರೆ ನಂಗೆ ಒಳ್ಳೆ ನೆಮ್ಮದಿಯಪ್ಪ ಅಂತಿರಲ್ಲ, ಆ ಥರ ಯಾವ ಯಾವ ಸೆಕ್ಟರ್ಗಳಲ್ಲಿ ಅನ್ನುವಂಥದ್ದು ನೋಡೋಣ. ಈಗ ಮೊದಲನೇದಾಗಿ ಅಷ್ಟಮಾಧಿಪತಿ ಅಂದ ತಕ್ಷಣ ಧನುರಾಶಿಯವರಿಗೆ ಈ ಚಂದ್ರಗ್ರಹಣ, ನೀವೇನಾದ್ರು ಚಂದ್ರಗ್ರಹಣ ಸರಿಯಾಗಿ ಆಚರಣೆ ಮಾಡಿ ಪರಿಹಾರ ಮಾಡಿಕೊಂಡ್ರಿ ಅಂದರೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿದೆ. ನೀವು ಧನುರಾಶಿಯವರಾಗಿದ್ದು ಈ ಅರ್ಧಾಷ್ಟಮ ಶನಿಯಿಂದಲೋ, ವೈಯಕ್ತಿಕ ಜಾತಕದ ಯಾವುದೋ ದೋಷದಿಂದಲೋ, ವಾಸ್ತು ದೋಷದಿಂದಲೋ, ದೃಷ್ಟಿ ದೋಷದಿಂದಲೋ, ಮಾಟಮಂತ್ರದಿಂದಲೋ, ಯಾವುದೋ ಒಂದು ಕಾರಣ, ಯಾವುದೇ ಕಾರಣದಿಂದಾಗಿ ನಿಮಗೇನಾದರೂ ಆರೋಗ್ಯ ಬಾಧೆ ಉಂಟಾಗಿದೆ, ಅದೇ ದೊಡ್ಡ ಚಿಂತೆ ಆಗಿದೆ. ದಿನಾ ನಿಮ್ಮ ಆರೋಗ್ಯದೇ ದೊಡ್ಡ ಟೆನ್ಷನ್. ನಿಮಗೆ ಎಲ್ಲ ಸರಿ ಇತ್ತು ಸರ್, ಇದೊಂದು ಆರೋಗ್ಯ ಒಂದು ಸರಿ ಇದ್ದು ಬಿಟ್ಟಿದ್ರೆ ದೇವ್ರ ಒಳ್ಳೆ ಆರೋಗ್ಯಗಳು ಎಲ್ಲ ಸರಿ ಹೋಗ್ಬಿಡ್ತಿತ್ತು, ಏನೋ ಎಲ್ಲ ಇದ್ದು ಏನು ಇಲ್ದಂಗೆ ಆಗೋಗಿದೆ, ಒಂದನ್ನು ಸರಿಯಾಗಿ ಸುಖವಾಗಿ ಅನುಭವಿಸಕ್ಕೆ ಕೊಡ್ತಾ ಇಲ್ಲ, ಇದು ಇರೋದನ್ನ ಯಾವುದನ್ನು ನಾನು ಎಂಜಾಯ್ ಮಾಡೋಕ್ಕಾಗಲ್ಲ, ಎಲ್ಲದೂ ಇದೆ ಬಟ್ ನಾನು ಏನು ಅನುಭವಿಸೋಕ್ಕಾಗಲ್ಲ ಅಂತ. ಸೊ ಈ ಆರೋಗ್ಯ ಬಾಧೆ ಅಡ್ಡ ಬಂದು ನಿಮ್ಮ ಜೀವನದ ಸುಖವನ್ನು ಕಿತ್ಕೊಳ್ತಾ ಇದೆ ಅನ್ನುವ ನೆಮ್ಮದಿ ನಿಮಗಿಲ್ವಾ? ಆ ಸಂತೃಪ್ತಿಯನ್ನು ಈ ಚಂದ್ರಗ್ರಹಣ ಕೊಡಲಿಲ್ಲ. ಅಂದರೆ ಚಂದ್ರಗ್ರಹಣದ ಸಮಯದಲ್ಲಿ, ಚಂದ್ರಗ್ರಹಣದ ದಿವಸ ನೀವು ಚಂದ್ರಗ್ರಹಣ ಆಚರಣೆಯನ್ನು ಮಾಡಿದ್ರೆ ಧನುರಾಶಿಯವರಿಗೆ ಒಳ್ಳೆಯ ಆರೋಗ್ಯದ ವಿಚಾರದಲ್ಲಿ ಏನೋ ಒಂದು ಗುಡ್ ನ್ಯೂಸ್, ಒಂದು ನೆಮ್ಮದಿಯ ನ್ಯೂಸನ್ನು ಖಂಡಿತವಾಗಿ ನೀವು ನೋಡಬಹುದಾಗಿರ್ತದೆ. ಸೊ ಆರೋಗ್ಯ ಸರಿ ಹೋಗ್ಬೇಕಾ, ಚಂದ್ರಗ್ರಹಣ ಆಚರಣೆಯನ್ನು ಮಾಡಿಕೊಳ್ಳಿ ಅಂತ ಒಂದು ಸಲಹೆಯನ್ನು ಕೊಡಬಹುದು ನಾನು, ಆಯ್ತಲ್ಲ. ಮೊದಲನೇದಾಗಿ ಆರೋಗ್ಯ. ಎರಡನೇದಾಗಿ ಬಹಳ ಪ್ರಮುಖವಾಗಿ ಅಷ್ಟಮಾಧಿಪತಿ ಅಂತಂದರೆ ನಿಮಗೆ ತೀರಾ ತೊಂದರೆ ಕೊಡ್ತಾ ಇರತಕ್ಕಂಥ ವ್ಯಕ್ತಿಗಳು. ನಮಗೆ ತೊಂದರೆ ಕೊಡೋದನ್ನೇ ಒಂದು ವೃತ್ತಿ, ಕೆಲಸ ಮಾಡಿಟ್ಕೊಂಬಿಟ್ಟವ್ರೆ, ಏನು ತೊಂದರೆ ಕೊಡ್ತಾರ್ರಿ, ಆ ರೀತಿ ಯಾರು ನಿಮಗೆ ತೊಂದರೆ ಕೊಟ್ಟು ದೊಡ್ಡ ಟೆನ್ಷನ್ ಕೊಡ್ತಾ ಇದ್ದಾರೆ ಅಂದರೆ ಈ ಚಂದ್ರಗ್ರಹಣದ ದಿವಸ ನೀವು ಗ್ರಹಣದ ಆಚರಣೆ ಮಾಡಿ ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗಿ ಆ ಒಂದು ಸಮಸ್ಯೆಯಿಂದ ಹೊರಬರ್ತೀರಿ ಅಂತ. ತೊಂದರೆ ಕೊಡ್ತಿರತಕ್ಕಂಥ ಅಷ್ಟೇ ಅಲ್ಲ, ತೃತೀಯದಲ್ಲಿ ಗ್ರಹಣ. ಸೊ ತೃತೀಯದಲ್ಲಿ ಗ್ರಹಣ ಆದ್ದರಿಂದ ಸಹೋದರರ ವಿಚಾರದಲ್ಲಿ, ನಿಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ, ಈ ಥರ ಸಹೋದರ ಸಂಬಂಧ ಇರತಕ್ಕಂಥ ಜೊತೆಗೆ ಏನಾದ್ರು ಜಗಳ ಮನಸ್ತಾಪಗಳಿದ್ದರೆ, ಅವರೇನಾದ್ರು ಸಮಸ್ಯೆಯಲ್ಲಿದ್ದರೆ, ಅವರಿಂದಾಗಿ ನಿಮಗೇನಾದ್ರು ಸಮಸ್ಯೆ ಆಗ್ತಾ ಇದ್ದರೆ, ಏನೇ ಇದ್ದರೂ ಕೂಡ ಆ ಒಂದು ಸಹೋದರಿ ವಿಚಾರಗಳನ್ನ ಸಮಸ್ಯೆಗಳನ್ನು ಆರಾಮಾಗಿ ಕೂತ್ಕೊಂಡು ಬಗೆಹರಿಸ್ಕೊಳ್ಬಹುದು. ಚಂದ್ರಗ್ರಹಣದ ಶುಭ ಫಲ ನಿಮಗೆ ಸರಿಯಾಗಿ ತಗೊಂಡ್ರಿ ಅಂತಂದರೆ ನಿಮ್ಮ ಅಣ್ಣ ತಮ್ಮಂದಿರ ಸಮಸ್ಯೆಗಳು, ಅಕ್ಕ ತಂಗಿದಿರ ಸಮಸ್ಯೆಗಳೆಲ್ಲ, ಸಹೋದರಿ ಸಮಸ್ಯೆಗಳು ಪರಿಹಾರ ಆಗಿಬಿಡುತ್ತೆ. ಸೊ ಆ ವಿಚಾರದಲ್ಲಿ ನಿಮಗೊಂದು ನೆಮ್ಮದಿ ಸಿಗುತ್ತೆ. ನಿಮ್ಮ ಅಣ್ಣ ಏನೋ ಒಂದು ಹೇಳಿದ್ರು, ಅದೇ ದೊಡ್ಡ ಟೆನ್ಷನ್ ಆಗಿತ್ತು, ಬಡಪ್ಪ ಅಣ್ಣ ಓಕೆ ಅಂದ್ಬಿಟ್ರು, ತಮ್ಮ ಓಕೆ ಅಂದ್ಬಿಟ್ಟ, ಅಕ್ಕ ಓಕೆ ಅಂದ್ಬಿಟ್ರು, ತಂಗಿ ಓಕೆ ಅಂದ್ಬಿಟ್ರು, ಅದೊಂದು ದೊಡ್ಡ ಟೆನ್ಷನ್ ಆಗಿತ್ತು, ಪರಿಹಾರ ಆಯಿತು ನನಗೆ ಅಂತ. ಅದೊಂದು ಗುಡ್ ನ್ಯೂಸ್ ಅವ್ರ ಕಡೆಯಿಂದ.
ಆಯ್ತಲ್ವ. ಸೊ ಆ ತರಹ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅಥವಾ ಸಾಮಾನ್ಯವಾಗಿ ಸಹೋದರರ ವಿಚಾರದಲ್ಲಿ ಸಮಸ್ಯೆ ಆಗೋದು ಪಿತ್ರಾರ್ಜಿತ ಆಸ್ತಿ. ಸೊ ಅಂಥದ್ದಿದ್ರೂ ಕೂಡ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋಕೆ ಒಂದು ಅವಕಾಶಗಳು ಖಂಡಿತವಾಗಿ ಸಿಗಲಿದೆ ಅನ್ನುವಂಥದ್ದು. ನೆಕ್ಸ್ಟು ಇನ್ನೂ ಇಂಪಾರ್ಟೆಂಟ್ ಆಗಿ ಅಲ್ಲಿ ರಾಹು ಇದ್ದಾನೆ, ಅದರಿಂದಾಗಿ ಧನುರ್ರಾಶಿಯವರೇನಾದರೂ ಈ ಕೋರ್ಟು ಕಚೇರಿ ಸಮಸ್ಯೆ ಮತ್ತೊಂದು ಇನ್ನೊಂದು ಓಡಾಡಿಕೊಂಡು ಅದೇ ದೊಡ್ಡ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ ಅಂದ್ರೂ ಕೂಡ ಆ ಸಮಸ್ಯೆಯನ್ನು ಕೂಡ ಪರಿಹಾರ ಆಗುತ್ತೆ. ಅಥವಾ ಯಾವ್ದಾದ್ರು ಸಮಸ್ಯೆಗಳು ಬಿಟ್ಟರೆ ಇದು ಮುಂದೆ ಕೋರ್ಟ್ ಕಚೇರಿ ಮೆಟ್ಲು ಹತ್ತುತ್ತೆ, ನಾವು ಕೋರ್ಟ್ ಅಲಿಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ಆ ಥರ ಸಮಸ್ಯೆಗಳಿದ್ದರೂ ಕೂಡ, ಆದರೆ ಆ ಥರ ಪರಿಸ್ಥಿತಿಗಳಿದ್ದರೂ ಕೂಡ ಆ ಟೆನ್ಷನ್ ಕೂಡ ನಿಮಗೆ ಕಡಿಮೆ ಮಾಡಿಕೊಡುತ್ತೆ ಚಂದ್ರಗ್ರಹಣ. ನೋಡಿ ಎಷ್ಟೆಲ್ಲ ಅದ್ಭುತವಾದಂತಹ ವಿಚಾರಗಳು. ಅಷ್ಟೇ ಅಲ್ಲ, ಯಾವುದೇ ಧನುರಾಶಿಯ ವಿವಾಹಿತ ಸ್ತ್ರೀ ತನ್ನ ಯಜಮಾನರ ಆರೋಗ್ಯ ಸರಿ ಇಲ್ಲ ಅಂತ ಏನಾದ್ರು ಚಿಂತೆ ಮಾಡ್ತಾ ಇದ್ದರೆ ಚಂದ್ರಗ್ರಹಣದಲ್ಲಿ ಸರಿಯಾಗಿ ಗ್ರಹಣಾಚರಣೆ ಮಾಡಿ ದೇವತಾರಾಧನೆಗಳನ್ನ ಮಾಡ್ಕೊಬಿಟ್ರೆ, ನಾನು ಮುಂದೆ ಹೇಳ್ತೀನಿ ಹೆಂಗೆ ಅಂತ. ಸೊ ಅದರಿಂದಲೂ ಸಹ ಅವ್ರ ಯಜಮಾನರ ಆರೋಗ್ಯನೂ ಸರಿ ಹೋಗಿ ದೀರ್ಘ ಸೌಮಾಂಗಲ್ಯ ಸಿಗ್ತದೆ. ಸೊ ಹೀಗೆ ಹಲವಾರು ವಿಚಾರಗಳು, ಅದರಲ್ಲೂ ವಿಶೇಷವಾಗಿ ರಾಹು ಅಂತಂದಾಗ ನಿಮ್ಮ ಓಡಾಟಗಳು, ನಾನು ತುಂಬ ಓಡಾಟಗಳು ಮಾಡ್ತೀನಿ, ಕೆಲಸ ಕಾರ್ಯಗಳು ಸರಿಯಾಗಿ ಆಗ್ತಾ ಇಲ್ಲ ಅನ್ನುವ ಟೆನ್ಷನ್ ತುಂಬ ಜಾಸ್ತಿ ಇದೆ. ತುಂಬ ಓಡಾಡ್ತೀನಿ ಸರ್, ಎಷ್ಟು ಸಲ ಹೊಡೆದ್ರು ಕೆಲಸ ಆಗ್ತಾ ಇಲ್ಲ ಸರ್, ಕೆಲಸ ಆಗುತ್ತೆ. ಸಿಕ್ಕಾಪಟ್ಟೆ ಖರ್ಚಾಗ್ತಿದೆ ಗುರುಗಳೇ, ಖರ್ಚು ಕಡಿಮೆ ಆಗುತ್ತೆ. ತುಂಬ ಶರೀರ ದಪ್ಪ ಆಗ್ತಾ ಇದ್ದೀನಿ ಗುರುಗಳೇ, ಅದು ಸರಿ ಹೋಗುತ್ತೆ. ಮಾನಸಿಕ ಟೆನ್ಷನ್ಗಳು ಯಾವುದೇ ವಿಚಾರವಾಗಿ ರಿಲೇಟೆಡ್, ಈ ಥರದ ವಿಚಾರ ರಿಲೇಟೆಡ್ ಇದ್ದರೆ ನಿಮಗೆ ಸಾಲ್ವ್ ಆಗುತ್ತೆ ಅಂತ. ಸೊ ಇಂತಹ ಒಂದು ಅದ್ಭುತವಾದ ಅವಕಾಶವನ್ನು ಬಿಟ್ಟರೆ ದಡ್ಡರಾಗ್ಬಿಡ್ತಾರಲ್ವಾ, ನೀವೇ ಯೋಚನೆ ಮಾಡಿ. ಸೊ ಅದರಿಂದ ಈ ಗ್ರಹಣ ಬಹಳ ಇಂಪಾರ್ಟೆಂಟು ಧನುರಾಶಿಯವರಿಗೆ. ನಿಮಗೆ ಶುಭ ಫಲ ಇದೆ, ಗ್ರಹಣಾಚರಣೆ ಮಾಡ್ಕೊಳ್ಳಿ. ಇನ್ನು ಗ್ರಹಣಾಚರಣೆ ಅಂದರೆ ಏನು ನೋಡಿ, ಗ್ರಹಣಾಚರಣೆ ಯಾವ ಥರ ಮಾಡಬೇಕು, ಬಹಳ ಪ್ರಮುಖವಾಗಿ ನೀವು ಸದೃಢರಾಗಿದ್ದು ಕಳ್ಳು ಗುಂಡಿದ್ದಂಗೆ ಇದ್ದೀರಾ, ಸೂಪರಾಗಿದ್ದೀರಾ, ಏನೂ ತೊಂದರೆ ಇಲ್ಲ ನಿಮಗೆ ಅಂತಂದರೆ ಖಂಡಿತವಾಗಿ ದಯವಿಟ್ಟು ಹೇಳ್ತೀನಿ, ಅವತ್ತಿನ ದಿವಸ ಶಾಸ್ತ್ರ ಪ್ರಕಾರ 12 ಗಂಟೆ ಲಾಸ್ಟ್, 12-12:30 ನಂತರ ನೀವು ಆಮೇಲೆ ಮರುದಿನವೇ 2 ಗಂಟೆ ನಂತರ ಹೊಸದಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕಾಗತ್ತೆ. ಮರುದಿನ ಬೆಳಗಿನ ಜಾವ 2 ಗಂಟೆ ನಂತರ ಅಂತ ನಾನು ಹೇಳ್ತಿರೋವಂಥದ್ದು. ಅಂದರೆ ಧರ್ಮಶಾಸ್ತ್ರ ಅದನ್ನೇ ಹೇಳ್ತಕ್ಕಂಥದ್ದು, ಆಯಿತಾ. ಆಮೇಲೆ ಗ್ರಹಣದ ಇನ್ನು ಕೆಲವರು ಇರ್ತಾರೆ, ನಮಗೆ ಆರೋಗ್ಯ ಬಾಧೆ ಇದೆ, ಬಿ ಪಿ ಇದೆ, ಶುಗರ್ ಇದೆ, ಮತ್ತೊಂದು ಇನ್ನೊಂದು ಆ ಥರ ಏನೇ ಸಮಸ್ಯೆಗಳಿದ್ರು ಅವ್ರಿಗೆ ನಾವು ಅಂದರೆ ಧರ್ಮಶಾಸ್ತ್ರ ಹೇಳ್ತಕ್ಕಂಥದ್ದು. ಈಗ ಚಿಕ್ಕ ಮಕ್ಕಳಿರ್ತಾರೆ, ಅವ್ರಿಗೆ ಆಹಾರ ಸೇವನೆ ಮಾಡದಿರಕ ಅವ್ರಿಗೆಲ್ಲರಿಗೂ 3 ಗಂಟೆ 4 ಗಂಟೆ ತನಕ ಅವಕಾಶ ಇರ್ತದೆ. ವಯೋವೃದ್ಧರಿರಬಹುದು, ಅನಾರೋಗ್ಯ ಪೀಡಿತರಿರಬಹುದು, ಚಿಕ್ಕ ಮಕ್ಕಳಿರಬಹುದು, ಈ ಗರ್ಭಿಣಿ ಸ್ತ್ರೀಯರು, ಈ ಥರದ್ದೆಲ್ಲರಿಗೂ ಸಹ ಆ ಥರ 3 ಗಂಟೆವರೆಗೂ ಸಹ ಅವಕಾಶ ಕೊಡ್ತದೆ. ಇನ್ನು ನಂತರ ಸೇವನೆ ಮಾಡಬೇಡಿ ಆಹಾರ ಅಂತ ಯಾಕೆ ಹೇಳ್ತದೆ ಅಂದರೆ, ಗ್ರಹಣದ ಸಮಯ ಏನು, ಗ್ರಹಣ ರಾತ್ರಿ 9:56 ಆರಂಭವಾಗುತ್ತೆ. 9:56 ಶುರುವಾಗಿದ್ದು 1:27 ಬೆಳಗಿನ ಜಾಮದವರೆಗೂ ಇರ್ತದೆ. ಅದು ಸುದೀರ್ಘ 3 ಗಂಟೆ 31 ನಿಮಿಷಗಳ 3.5 hours, 3.5 ಗಂಟೆಗಳ ಸುದೀರ್ಘವಾದ ಮಹಾಚಂದ್ರಗ್ರಹಣ, ಗೋಚಾರದಲ್ಲಿರ್ತಕ್ಕಂಥ ಚಂದ್ರಗ್ರಹಣ ಇದು. ಸೊ ಇಂತಹ ಚಂದ್ರಗ್ರಹಣ ಬಹಳ ಪ್ರಮುಖವಾಗಿ ಆ ಗ್ರಹಣದ ಸಮಯದಲ್ಲಿ ನೀವು ಮಲಮೂತ್ರ ವಿಸರ್ಜನೆಗೆ ಹೋಗಬಾರದು ಅನ್ನುವಂಥದ್ದು ಉದ್ದೇಶ, ಈ ಎಲ್ಲ ಆಹಾರ ಇದನ್ನು ಮಾಡಲಿಕ್ಕೆ ಉದ್ದೇಶ. ಯಾಕೆಂದರೆ ಗ್ರಹಣದ ಸಮಯದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋದು ಮಹಾಪಾಪ ಅಂತ ಕನ್ಸಿಡರ್ ಮಾಡಲಾಗಿದೆ. ಒಂದೇ ಗ್ರಹಣಕ್ಕಿಂತ ಸ್ಟಾರ್ಟಿಂಗಲ್ಲೇ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲ ಗ್ರಹಣ ಆದ ನಂತರ ಮಾಡ್ಕೊಳ್ಬೇಕು. ಗ್ರಹಣದ ಸಮಯದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರದು ಅಂತ ಶಾಸ್ತ್ರ. ಅದಕ್ಕೆ ಅದನ್ನ ಹೆಂಗ್ರಿ ತಡ್ಕೊಳಕ್ಕಾಗತ್ತೆ, ಬಂದರೆ ಹೋಗ್ಬೇಕಾಗತ್ತಲ್ವೇನ್ರಿ ಅಂತ ಹೇಳ್ಬೋದು. ಅದು ಬರಲೇಬಾರ್ದು ಅಂತಲೇ ಆಹಾರವನ್ನು 3 ಗಂಟೆಗೆ ಲಾಕ್ ಮಾಡಿಬಿಡ್ತಾರೆ. ಅಂದರೆ ಧರ್ಮಶಾಸ್ತ್ರ ಆ ಥರ ಮಾಡ್ಕೊಂಡ್ರೆ ನಂತರ ನೀವೇನು ಆಹಾರ ಸೇವನೆ ಮಾಡಲಿಲ್ಲ ಅಂದರೆ ಗ್ರಹಣ ಸಮಯಕ್ಕೆ ಏನು ತೊಂದರೆ ಆಗಲ್ಲ ಅನ್ನುವ ಈ ವಿಚಾರ. ಇನ್ನು ನಂತರ ಗ್ರಹಣದಲ್ಲಿ 3 ಸ್ನಾನಗಳನ್ನು ಮಾಡಲಿಕ್ಕೆ ಹೇಳ್ತಾರೆ. ಗ್ರಹಣ ಆದಿ, ಗ್ರಹಣ ಮಧ್ಯ, ಗ್ರಹಣ ಅಂತ್ಯ ಅಂತ. ಸೊ 9:56 ಸ್ನಾನ, 11:45 ಸ್ನಾನ, 1:27 ಸ್ನಾನ ಅಂತ 3 ಸ್ನಾನಗಳು, ಗ್ರಹಣ ಆದಿ ಮಧ್ಯ ಅಂತ್ಯ. ಈ ಥರ 3 ಸ್ನಾನಗಳನ್ನು ಮಾಡಿದ್ರೆ ನಿಮ್ಮ ಬಚ್ಚಲ ಮನೆಯಲ್ಲಿ ನೀವು ಮಾಡುವ ಸ್ನಾನ, ಇನ್ನು ಗ್ರಹಣದ ಸಮಯದಲ್ಲಿ ನಿಮ್ಮ ಬಚ್ಚಲ ಮನೆಯಲ್ಲಿ ನೀವು ಮಾಡುವ ಸ್ನಾನ ಗಂಗಾದಿ ತೀರ್ಥ ಸ್ನಾನಗಳನ್ನು ಮಾಡುವ ಪುಣ್ಯವನ್ನು ಕೊಡ್ತದೆ ನಿಮಗೆ. ಗ್ರಹಣದ ಸಮಯದಲ್ಲಿ ಮಾಡಬೇಕಷ್ಟೆ, ಇನ್ನೇನೂ ಅಲ್ಲ, ಆಯ್ತಲ್ವಾ. ಅದು ಬಹಳ ಮುಖ್ಯ. ನೆಕ್ಸ್ಟ್, ಗ್ರಹಣದ ಸಮಯದಲ್ಲಿ ಆ ಮನೆಯಲ್ಲೆಲ್ಲ ಮೊದಲೇ ಶುದ್ಧಿ ಮಾಡಿಟ್ಕೊಂಡು ಒಂದು ದರ್ಭೆಯನ್ನು ತಂದುಕೊಂಡು ಮನೆಯೆಲ್ಲ ಆಹಾರ ಪದಾರ್ಥಗಳಲ್ಲಿ ದರ್ಭೆ ಹಾಕಿಟ್ಕೊಳ್ತಕ್ಕಂಥದ್ದು ಉತ್ತಮ ಅನ್ನುವಂಥದ್ದು ಒಂದು. ನಂತರ ಇನ್ನೇನು ಮಾಡಬೇಕು ಅಂತಂದರೆ ಜಪ ಮಾಡಬೇಕು. ನಿಮಗೆ ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ ಜಪದ ಎಷ್ಟು 1000 ಸಂಖ್ಯೆಯಲ್ಲಿ ಮಾಡ್ಬೋದು 3.5 ಗಂಟೆಯಲ್ಲಿ. ಇಲ್ಲ ಮನೆ ದೇವರು ಈಶ್ವರನ ಓಂ ನಮಃ ಶಿವಾಯ ಪಂಚಾಕ್ಷರಿ ಜಪವನ್ನು ಮಾಡ್ಬೋದು, ಎಷ್ಟು 1000 ಸಂಖ್ಯೆ ಜಪಗಳು ಮಾಡ್ಬೋದು. ಇಲ್ಲ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಖಂಡಿತವಾಗಲು. ಇಲ್ಲಾಂದರೆ ಸ್ಕ್ರೀನ್ ಮೇಲೆ ನಾನು ನಿಮಗೆ ಒಂದು ಮಂತ್ರವನ್ನು ಕೊಡ್ತೇನಲ್ಲ, ಈ ಮಂತ್ರವನ್ನು ಪರ್ಟಿಕ್ಯುಲರ್ ಆಗಿ ನೀವು ಜಪ ಮಾಡಿಕೊಂಡು ಒಂದು ಪೇಪರ್ನಲ್ಲಿ ಈ ಮಂತ್ರವನ್ನು ಬರೆದು
ಅದನ್ನು ಒಂದಿಷ್ಟು ಪಾತ್ರೆಯಲ್ಲಿ ಉದ್ದಿನಬೇಳೆ ಒಂದು ಅರ್ಧ ಕೆ ಜಿಯಷ್ಟು ಉದ್ದಿನಬೇಳೆ ಹಾಕಿ ಅದರಲ್ಲಿ ಈ ಚೀಟಿಯನ್ನು ಮಂತ್ರವನ್ನು ಬರೆದ ಚೀಟಿಯನ್ನು ಇಟ್ಬಿಟ್ಟು ಮರುದಿನ ಬೆಳಗ್ಗೆ ಅಂದರೆ 8ನೇ ತಾರೀಕು ಸೋಮವಾರದ ದಿವಸ ಬೆಳಗ್ಗೆ ನೀವು ಮನೆ ಹತ್ತಿರದಲ್ಲಿರುವ ಯಾವುದಾದ್ರು ದೇವಸ್ಥಾನದಲ್ಲಿ ಪುರೋಹಿತರಿಗೆ ಅದನ್ನು ದಾನ ಮಾಡಿಬಿಟ್ರೆ ಆಯ್ತು. ಆ ಚೀಟಿ ಸಹಿತ ಉದ್ದಿನಬೇಳೆ ಹಾಗೂ ಒಂದು ಸ್ವಲ್ಪ ಅಕ್ಕಿನೂ ಸಹ ದಾನ ಮಾಡಿಬಿಟ್ರು ಗ್ರಹಣದ ಒಂದು ದೋಷ ಪರಿಹಾರ ಅಂತ ಶಾಸ್ತ್ರ ಹೇಳ್ತದೆ. ಇಲ್ಲಿ ಗ್ರಹಣದ ಸಮಯದಲ್ಲಿ ಮಾಡುವ ಅಂದರೆ ಆ 9 ಗಂಟೆ ಮೇಲೆ ಮಾಡುವಂತಹ ಜಪ ಇರಬಹುದು, ಸ್ನಾನ ಇರಬಹುದು, ತರ್ಪಣ ಇರಬಹುದು, ದಾನ ಇರಬಹುದು, ಎಲ್ಲದೂ ಶ್ರೇಷ್ಠ ಅಂತ. ಆ ಅಪರಾತ್ರಿಯಲ್ಲಿ ಯಾರಿಗೆ ದಾನ ಕೊಡೋಕ್ಕಾಗಲ್ಲ, ಆದ್ದರಿಂದ ರಾತ್ರಿ ಹಾಗೆ ಇಟ್ಕೊಂಡು ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ತೊಗೊಂಡೋಗಿ ದಾನ ಕೊಡ್ತಕ್ಕಂಥದ್ದು ಪದ್ಧತಿ, ಗೊತ್ತಾಯ್ತಲ್ವಾ? ಸೊ ಇದಿಷ್ಟನ್ನಾದರೂ ನೀವು ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಿಲ್ಲ. ಏನೂ ಮಾಡಲಿಕ್ಕಾಗಲ್ಲ ಗುರುಗಳೇ ಅಂದರೆ ನಿಮ್ಮ ಪರವಾಗಿ ನಾವು ವಿಶೇಷವಾಗಿ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಎಲ್ಲ ಸಮಸ್ಯೆಗಳ ಅಂದರೆ ಧನುರ್ರಾಶಿಯವರ ಈ ಎಲ್ಲ ಸಮಸ್ಯೆಗಳಿಗೆ ವಿಶೇಷವಾಗಿ ನಾವು ಮಾಡ್ತಾ ಇರುವ ಪರಿಹಾರ ಏನು ಗೊತ್ತಾ ವೀಕ್ಷಕರೇ? ಸೆಪ್ಟೆಂಬರ್ 7ನೇ ತಾರೀಕು ಏನು ಮಹಾಚಂದ್ರಗ್ರಹಣ, ರಾಹುಗ್ರಸ್ತ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ. ರಾತ್ರಿ 7ನೇ ತಾರೀಕು ರಾತ್ರಿ ಸಂಭವಿಸ್ತಾ ಇದೆ. ನಾವು ಸಹ ಈ ಬಾರಿ ಸೆಪ್ಟೆಂಬರ್ 7ನೇ ತಾರೀಕು ಹುಣ್ಣಿಮೆಯ ಚಂದ್ರಗ್ರಹಣ ಶಾಂತಿ ಹೋಮವನ್ನು ರಾತ್ರಿಯೇ ಮಾಡ್ತಾ ಇದ್ದೇವೆ. ಅಂದರೆ ಆ ಗ್ರಹಣದ ಸಮಯದಲ್ಲಿಯೇ ಮಾಡ್ತಾ ಇದ್ದೇವೆ. ಗ್ರಹಣದ ಸಮಯದಲ್ಲಿ ಮಾಡುವಂತಹ ಯಜ್ಞಯಾಗಾದಿಗಳು ಒಂದು ಹೋಮ ಮಾಡಿದ್ರೆ 100 ಹೋಮ ಮಾಡಿದಷ್ಟು ಪುಣ್ಯ ಅಂತ ಹೇಳ್ತಾರೆ. ಸೊ ಆದ್ದರಿಂದ ನಾವು ಆ ಒಂದು ಸಮಯದಲ್ಲಿ ಬಹಳ ಪ್ರಮುಖವಾಗಿ ಚಂದ್ರಗ್ರಹಣ ಶಾಂತಿ ಮಾಡಲೇಬೇಕು. ಸೊ ಅದರಿಂದ ನಾವು ವಿಶೇಷವಾಗಿ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಚಂದ್ರಗ್ರಹಣದ ಸಮಯದಲ್ಲಿಗೆ ಸೆಪ್ಟೆಂಬರ್ 7ನೇ ತಾರೀಕು ರಾತ್ರಿ 9-10 ಗಂಟೆ ನಂತರವೇ ಆ ಒಂದು ಸಂಜೆಯ ಸಮಯ ರಾತ್ರಿ ಸಮಯದಲ್ಲಿಯೇ ನಾವು ಮಾಡ್ತೇವೆ. ಇನ್ನು ಅದರ ಜೊತೆಗೆ ಬಹಳ ಮುಖ್ಯವಾಗೊಂದು ಚಿಂತಾಮಣಿ ಗಣಪತಿ ಹೋಮ ಅಂತ ಮಾಡ್ತೇವೆ. ಯಾಕೆಂದರೆ ಯಾಕೆ ಈ ಒಂದು ಪರ್ಟಿಕ್ಯುಲರ್ ಹೋಮ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳ್ತಾನೆ. ಚಿಂತಾಮಣಿ ಗಣಪತಿ ಅಂದರೆ ನಾವು ಕೋರಿದ್ದನ್ನು ಕೊಡ್ತಕ್ಕಂಥವನು, ನಾವು ಬಯಸಿದ್ದನ್ನು ಕೊಡ್ತಕ್ಕಂಥವನು, ನಾವು ಸಂಕಲ್ಪ ಮಾಡಿದ ಆಸೆ ಪಟ್ಟಿದ್ದನ್ನು ನಮಗೆ ಕೊಡ್ತಕ್ಕಂಥವನೇ ಚಿಂತಾಮಣಿ ಗಣಪತಿ ಅಂತ ಹೇಳ್ತಾರೆ. ಆ ಚಿಂತಾಮಣಿ ಗಣಪತಿ ಅಂದರೆ ನಾವು ಬಯಸಿದ್ದನ್ನು ನಮಗೆ ಕೊಡ್ತಕ್ಕಂಥ ಗಣಪತಿಯ ಮಂತ್ರವನ್ನು ಗ್ರಹಣದ ಸಂದರ್ಭದಲ್ಲಿ ನಾವು ಹೋಮವನ್ನು ಮಾಡಿದ್ರೆ ನಾವು ಏನು ಬಯಸಿದ್ರು ಅದು ಸಿಗೋಕ್ಕೆ ತುಂಬ ಅನುಕೂಲ ಆಗುತ್ತಲ್ವಾ. ಸೊ ಇದನ್ನು ನಾನು ದೃಷ್ಟಿಯಲ್ಲಿಟ್ಕೊಂಡು ಬಹಳ ಪ್ರಮುಖವಾಗಿ ನಾನು ಚಿಂತಾಮಣಿ ಗಣಪತಿ ಹೋಮವನ್ನು ಇದೇ ಸಂದರ್ಭದಲ್ಲೇ ಮಾಡ್ತಾ ಇದ್ದೇನೆ. ಚಂದ್ರಗ್ರಹಣ ಶಾಂತಿ ಹೋಮ, ಆಮೇಲೆ ಚಿಂತಾಮಣಿ ಗಣಪತಿ ಹೋಮ, ಇದ್ರ ಜೊತೆಗೆ ಲಕ್ಷ್ಮಿ ಎಲ್ಲರಿಗೂ ಬೇಕೇ ಬೇಕಲ್ಲ. ಸರ್, ಎಲ್ಲರ ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು ಅಂದರೆ ಗ್ರಹಣ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಲಕ್ಷ್ಮಿ ಆರಾಧನೆ ಮಾಡಬೇಕು. ಆದ್ದರಿಂದ ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಅವತ್ತಿನ ದಿವಸವೇ ಚಿಂತಾಮಣಿ ಗಣಪತಿ ಹೋಮ, ಚಂದ್ರಗ್ರಹಣ ಶಾಂತಿ ಹೋಮ, ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ನಾಗದೋಷಗಳು ಬೇರೆ ಸಮಯದಲ್ಲಿ ನಾಗನಿಗೆ ಪರಿಹಾರ ಮಾಡೋದಕ್ಕೂ ಗ್ರಹಣದ ಸಮಯದಲ್ಲಿ ನಾಗನಿಗೆ ಪರಿಹಾರ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಸೊ ಅದರಿಂದ ಗ್ರಹಣದ ಸಮಯದಲ್ಲಿ ನಾವು ಸರ್ಪಶಾಂತಿ ಹೋಮ ಆಶ್ಲೇಷ ಬಲಿ ಮಾಡಿದಾಗ ನಾವು 1 ಆಶ್ಲೇಷ ಬಲಿ ಮಾಡಿದ್ರೆ 100 ಆಶ್ಲೇಷ ಬಲಿ ಮಾಡಿದ ಪುಣ್ಯ ಅಂತ ಶಾಸ್ತ್ರ ಹೇಳ್ತಕ್ಕಂಥದ್ದು. ಸೊ ಅದರಿಂದಾಗಿ ನಾವು ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರೋರಿಗೆ ಮಕ್ಕಳ ವಿಚಾರದ ಚಿಂತೆ ಇರಬಾರದು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮಗೆ ಗುರುಬಲ ಇದೆಯಾ ಇಲ್ವಾ ಟೆನ್ಷನ್ ಮಾಡ್ಕೊಂಬಿಡಿ, ನಾವು ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯ ಶನಿ ಪೀಡೆಗಳಿದ್ರೂ ಪರಿಹಾರವಾಗಬೇಕು ಅಂತ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹಗಳದ್ದು ಯಾವುದೇ ದೋಷ ಇದ್ರೂ ಪರಿಹಾರವಾಗಬೇಕು ಅಂತ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಇದು ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆ ಕೊಟ್ಟರೆ ಎಲ್ಲವೂ ಬಂತು, ಆಯ್ತಲ್ವಾ. ಹಾಗೂ ಪ್ರಸಾದ ಸ್ವರೂಪ ಪ್ರತಿಯೊಬ್ಬರಿಗೂ ಈ ವಿಶೇಷವಾದ ಶ್ವೇತಾರ್ಕ ರತ್ನಗಳ ಬ್ರೇಸ್ಲೆಟನ್ನು ಕೊಡ್ತಾ ಇದ್ದೇವೆ. ಇದು ಚಂದ್ರನ ಒಂದು ಉಪರತ್ನವಾಗಿ ನಿಮಗೆ ತುಂಬ ಸಹಾಯಕವಾಗಿರುತ್ತೆ. ಮನಃಕಾರಕನಾದ ಚಂದ್ರ ಈ ಮೆಂಟಲ್ ಟೆನ್ಷನ್ಸ್ ಯಾವುದೇ ನಿಮಗೆ ಮಾನಸಿಕ ಒತ್ತಡ, ದುಃಖ ಅಥವಾ ಲೋನ್ಲಿನೆಸ್, ಒಂಟಿತನ ಏನಿಲ್ಲದೇನೆ ಎಲ್ಲ ರೀತಿಯಲ್ಲಿ ಒಂದು ಅದ್ಭುತವಾದಂತಹ ಮಾನಸಿಕ ಸ್ಥೈರ್ಯವನ್ನು, ಎಲ್ಲ ಕಡೆ ನಂಗೆ ಜಯನೇ ಉಂಟಾಗುತ್ತೆ ಅನ್ನುವ ಧೈರ್ಯವನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾದ ಬ್ರೇಸ್ಲೆಟ್, ದೃಷ್ಟಿಗೂ ಪರಿಹಾರವಾಗಬೇಕು ಅಂತ ಒಂದು ವಿಶೇಷವಾದ ರತ್ನವನ್ನು ಇಟ್ಟು ಇದಕ್ಕೆ ನಾವು ಬಹಳ ಪ್ರಮುಖವಾಗಿ ಈ ಒಂದು ನಮ್ಮ ಶ್ವೇತಾರ್ಕ ರತ್ನಗಳನ್ನ ಇಟ್ಟಿದ್ದೇನೆ. ಈ ಒಂದು ಶ್ವೇತಾರ್ಕ ರತ್ನ ಅಂದರೆ ಚಂದ್ರಗೆ ಸಂಬಂಧಪಟ್ಟ ಉಪರತ್ನಗಳನ್ನು ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಇಟ್ಟು ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇನೆ. ಪ್ರತಿಯೊಬ್ಬರೂ ಸಹ ಸಿಂಪಲ್ ಆಗಿ ಧಾರಣೆ ಮಾಡಿಕೊಂಡ್ರೆ ಸಾಕು. ನೀವು ಲೆಫ್ಟ್ ಹ್ಯಾಂಡಲ್ಲಾರು ಧಾರಣೆ ಮಾಡ್ಕೋಬಹುದು, ರೈಟ್ ಹ್ಯಾಂಡಲ್ಲಾರು ಧಾರಣೆ ಮಾಡ್ಕೊಳ್ಬೋದು. ನಾನು ರೈಟ್ ಹ್ಯಾಂಡಲ್ಲಿ ತುಂಬ ಇದ್ದಾವೆ ಅಂತೇಳಿ ನಾನು ಲೆಫ್ಟ್ ಹ್ಯಾಂಡ್ ಹಾಕಿ ನಿಮಗೆ ಕಾಣಿಸ್ಲಿ ಅಂತ ಹಾಕೊಂಡು ಅಷ್ಟೇ ಬಿಟ್ಟರೆ ರೈಟ್ ಹ್ಯಾಂಡ್ ಕೂಡ ಧಾರಣೆ ಮಾಡ್ಕೊಳ್ಬೋದು. ಸೊ ರೈಟ್ ಹ್ಯಾಂಡಲ್ಲಿ ಹಾಕೊಳ್ತಕ್ಕಂಥದ್ದು ಉತ್ತಮ, ಆಯಿತಾ. ಸೊ ಈ ಥರ ಧಾರಣೆ ಮಾಡ್ಕೊಂಡ್ರೆ ಆಯ್ತು. ತುಂಬ ಸಿಂಪಲ್ಲಾಗಿ ಲೇಡೀಸ್ ಹಾಕ್ಕೋಬೋದಾ ಅಥವಾ ನಾವು ನಾನ್ ವೆಜ್ ತಿಂತೀವಿ ಹಾಕ್ಕೋಬೋದಾ, ಯಾವ ಚಿಂತೆನೂ ಬೇಡ.
ಬೇಡ, ಪ್ರತಿಯೊಬ್ಬರೂ ಧಾರಣೆ ಮಾಡಬಹುದು. ಹಾಗೂ ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಚಂದ್ರಗ್ರಹಣದ ಸಮಯದಲ್ಲಿಯೇ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ಅದರಲ್ಲಿ ಎನರ್ಜೈಸ್ ಮಾಡಿದ್ದು ತುಂಬ ಪವರ್ಫುಲ್ ಆಗಿರುತ್ತೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಬ್ರೇಸ್ಲೆಟನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರು ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಸಂಜೆನೇ ನಾನು ನಿಮ್ಮ ಅಂದರೆ ಗ್ರಹಣ ಆರಂಭಕ್ಕೂ ಮುನ್ನ ಇದರ ಸಮಯ ಅಂತ ಶುರುವಾಗುತ್ತೆ. ಗ್ರಹಣದ ಪೂರ್ವದ ಸಮಯದಲ್ಲಿಯೇ ವಿಶೇಷವಾಗಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಆ ಗ್ರಹಣ ಆರಂಭಕ್ಕೂ ಮುನ್ನ ಒಂದು ಪೂರ್ವದ ಸಮಯ ಅಂತ ಇರ್ತದೆ. ಆ ವಿಶೇಷವಾದ ಸಂಜೆಯ ಸಮಯದಲ್ಲಿಯೇ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಳಬಹುದಾಗಿರ್ತದೆ, ನೋಡಬಹುದಾಗಿರ್ತದೆ. ಹೋಮಗಳಂತೂ ಗ್ರಹಣದ ಸಮಯದಲ್ಲೇ ಆಗುತ್ತೆ. ಸೊ ನೀವು ಲೈವ್ ಹೋಮನೂ ನೋಡ್ತೀರಾ, ನಿಮ್ಮ ಹೆಸರು ಸಹ ಇಲ್ಲೂ ಸಂಕಲ್ಪ ಆಗೋದು ನೋಡ್ತೀರಾ. ಇದರ ಜೊತೆಯಲ್ಲಿ ವಿಶೇಷವಾಗಿ ಎಲ್ಲ ಹೋಮಗಳ ಪ್ರಸಾದ, ಆಮೇಲೆ ನಾಗಾರಾಧನೆಯ ಅರಿಶಿನ, ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ ಅರಿಶಿನ ಹಾಗೂ ವಿಶೇಷವಾದ ಬ್ರೆಸ್ಲೆಟ್ ಪ್ರತಿಯೊಬ್ಬರಿಗೂ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸ್ಕೊಡ್ತೇವೆ, ಆಯ್ತಲ್ವ. ಸೊ ಭಾನುವಾರ ಹೋಮ ಆಗುತ್ತೆ, ಸೋಮವಾರ ಎಲ್ಲ ಪ್ಯಾಕಿಂಗ್ ಆಗುತ್ತೆ, ಮಂಗಳವಾರ ನಾವಿಲ್ಲಿಂದ ಕಳಿಸ್ಕೊಟ್ಬಿಡ್ತೇವೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ರಾಶಿ ಗೊತ್ತಿದ್ರೆ, ಅಥವಾ ನಿಮ್ಮ ಹೆಸರು ವಿಳಾಸ ಆದರೂ ಪರವಾಗಿಲ್ಲ, ಬೇಗ ವಾಟ್ಸಪ್ ಮಾಡಿಕೊಂಡು ನಮ್ಮ ಈ ಚಂದ್ರಗ್ರಹಣ ಶಾಂತಿ ಹಾಗೂ ವಿಶೇಷ ಹೋಮಗಳಿಗೆ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಈ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಇಲ್ಲಿ ತನಕ ನಿಮ್ಮ ವಿಡಿಯೋ ನೋಡಿದ್ದೀರಾ ಅಂತ ನನಗೆ ಗೊತ್ತಾಗಬೇಕಲ್ಲ. ಸೊ ದಯವಿಟ್ಟು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ, ಅಥವಾ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡಿ. ಖಂಡಿತವಾಗಿ ನೋಡ್ತೇನೆ, ನೀವು ಕಮೆಂಟ್ ನಾನು ಓದ್ತೇನೆ. ಏನಾದ್ರು ನಿಮ್ಮ ಅಭಿಪ್ರಾಯಗಳು, ವಿಶೇಷವಾದಂತಹ ಅನುಮಾನಗಳಿದ್ದರೆ ದಯವಿಟ್ಟು ನಾನು ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ನೆಲ್ಲ ಓದ್ತೇನೆ ಖಂಡಿತವಾಗಿ. ಹಾಗೂ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನೋಡಿಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ನಮ್ಮ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.